ಇದು ಬುಧವಾರ ಸಂಜೆ ಸ್ವಲ್ಪ ಮೀನು ಉಳಿದಿತ್ತು, ಅದನ್ನು ಸಾಂಬಾರು ಮಾಡೋಣ ಅಂತೇಳಿ ಒನ್ ಟೈಮ್ಗೆ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆನೇ ಮೀನನ್ನು ಹುಣಸೆ ಹಣ್ಣಿನ ರಸ ಹಾಗೆಯೇ ಉಪ್ಪನ್ನು ಹಾಕಿ ನೆನೆಸಿಡಬೇಕು. ಅದನ್ನು ನೆನೆಸಿಟ್ಟು ಆನಂತರ ಅದಕ್ಕೆ ಮಸಾಲೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಂದರೆ ತರಕಾರಿ ಸಾಂಬಾರಿಗೆ ಏನು ಮಸಾಲೆ ಹಾಕ್ತೀವೋ ಅದೇ ನಾರ್ಮಲ್ ಮಸಾಲೆನೇ ಅಷ್ಟೇ. ಹಾಗೆ ನನಗೆ ಒಬ್ಬರು ಕಮೆಂಟ್ ಮಾಡಿದ್ರಿ, ನಿಮ್ಮದು ಯೂಟ್ಯೂಬ್ ಮಾನಿಟೈಸೇಷನ್ ಆನ್ ಆಗಿಲ್ಲ ಅಂತೀರಿ, ಏನಕ್ಕೆ ರೀಸನ್ ಏನು ಅಂತೇಳಿ. ಸೊ ರೀಸನ್ ಅಂದರೆ ಇಷ್ಟೇ, ಲಾಂಗ್ ವೀಡಿಯೋನಲ್ಲಿ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಇನ್ನು ಮಿನಿ ವ್ಲಾಗಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಹಾಗಾಗಿ ಲಾಂಗ್ ವೀಡಿಯೋನಲ್ಲೂ ಹೆಚ್ಚಾಗಿ ನೋಡಿದ್ರೆ ಆದಷ್ಟು ಬೇಗ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಲಾಂಗ್ ವೀಡಿಯೋಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಡಿ, ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸ್ವಲ್ಪ ತಂದಿರೋಂಥ ತರಕಾರಿಗಳು ಕೂಡ ಹಾಗೆ ಇತ್ತು, ಅದನ್ನು ಕೂಡ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅಷ್ಟರೊಳಗೆ ಸಾಂಬಾರು ಕೂಡ ರೆಡಿಯಾಗಿತ್ತು. ಕೊನೆಯಲ್ಲಿ ಒಂದು 5 ನಿಮಿಷ ಕುದಿಸುವಷ್ಟರೊಳಗೆ ಮೀನನ್ನು ಆ್ಯಡ್ ಮಾಡಿಬಿಟ್ಟು, ಅಂದರೆ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು, ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಬಿಡಬೇಕು. ಫಿಶ್ ಸಾಂಬಾರು ರೆಡಿಯಾಗಿರುತ್ತೆ. ಇಷ್ಟೇ ಇವತ್ತಿನ